ಅಪ್ರಾಪ್ತರ ಕೈಗೆ ಬೈಕು ಮತ್ತು ಕಾರು ಕೊಡೋಕು ಮುನ್ನ 100 ಸಲ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಕೊಡೋದು ಕೂಡ ತಪ್ಪು. ಯಾರು ಕೊಟ್ಟಿರ್ತಾರಲ್ಲ ಪೋಷಕರ ವಿರುದ್ಧ ಕೇಸ್ ಹಾಕ್ತೀವಿ ಅಂತ ಪೊಲೀಸರು ಹೇಳಿದ್ರು ಕೂಡ ಇತ್ತೀಚೆಗೆ ಅಪ್ರಾಪ್ತರ ಕೈಯಲ್ಲಿ ಬೈಕ್ ಇರೋದನ್ನ ಗಮನಿಸ್ತೀವಿ. ಅಪ್ರಾಪ್ತರೇ ನೋಡಿ ಬೈಕ್ ತಗೊಂಡು ಬಂದು ವೃದ್ಧೆಗೆ ಡಿಕ್ಕಿ ಹೊಡೆದಿದ್ದಾರಂತೆ. ಡಿಕ್ಕಿ ಹೊಡೆದ ಪರಿಣಾಮ ವೃದ್ಧೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೆಂಗಳೂರಿನ ನಂದಿನಿ ಲೇಔಟ್ ಕ್ಲಬ್ ಬಳಿ ಈ ಘಟನೆ ಆಗಿದೆ. ಬೈಕ್ ಡಿಕ್ಕಿ ಹೊಡೆಯುವ ದೃಶ್ಯ ಅಲ್ಲಿನ ಸಿಸಿ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದ್ದು, ಡಿಕ್ಕಿ ರಭಸಕ್ಕೆ ನೆಲಕ್ಕೆ ಬಿದ್ದು ವೃದ್ಧೆ ತಲೆಗೆ ಗಂಭೀರವಾಗಿ ಪೆಟ್ಟಾಗಿದೆಯಂತೆ. ಕೂಡಲೇ ಆ ವೃದ್ಧೆಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅಲ್ಲಿನ ಸ್ಥಳೀಯರೇ ಸೇರ್ಕೊಂಡು. ಆದ್ರೂ ನೋಡಿ ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ. ಅಪ್ರಾಪ್ತರು ಮನೆಯಲ್ಲಿ ಬೈಕ್ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಓವರ್ ಸ್ಪೀಡಲ್ಲಿ ಬಂದಿದ್ದಾರೆ. ಕಂಟ್ರೋಲ್ ಆಗಿಲ್ಲ. ದೃಶ್ಯ ನೋಡ್ತಾ ಇದ್ದೀರಿ, ವೃದ್ಧೆ ನಡ್ಕೊಂಡು ಹೋಗ್ತಿರ್ತಾರೆ. ಸಡನ್ ಆಗಿ ಬಂದಂತಹ ಬೈಕ್ ಆ ವೃದ್ಧಿಗೆ ಡಿಕ್ಕಿ ಹೊಡೆಯುತ್ತೆ. ಪಾಪ ಅವರೇ ಒದಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದ ಹೊತ್ತಲ್ಲಿ ಇಷ್ಟು ರಭಸವಾಗಿ ಬಂದು ಡಿಕ್ಕಿ ಹೊಡೆದಿರುವಂತಹ ಪರಿಣಾಮ ವೃದ್ಧೆ ಅಲ್ಲೇ ಕೆಳಗೆ ಅಪ್ಪಳಿಸಿ ಬೀಳ್ತಾರೆ. ಹಾಗಾಗಿ ತಲೆಗೆ ಗಂಭೀರವಾಗಿ ಪೆಟ್ಟಾಗಿದ್ದು ವೃದ್ಧೆಯನ್ನ ಸದ್ಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ.